ಬಿ ಖಾತಾ ನೋಂದಣಿ ವಿಳಂಬ ಧೋರಣೆಯನ್ನು ಖಂಡಿಸಿ ಅಧಿಕಾರಿಗಳ ವಿರುದ್ಧ ನಗರಸಭೆ ಸದಸ್ಯರು ಹಾಗೂ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಘಟನೆ ಹರಿಹರ ನಗರಸಭೆ ಆವರಣದಲ್ಲಿ ನಡೆಯಿತು. ಕಳೆದ 4 ತಿಂಗಳಿನಿಂದ ಬಿ ಖಾತಾ ನೋಂದಣಿ ಆರಂಭಗೊಂಡಿದ್ದರೂ ಸಾರ್ವಜನಿಕರು ದಿನನಿತ್ಯ ನಗರಸಭೆ ಅಲೆದಾಡುವುದು ತಪ್ಪಿಲ್ಲ ಎಂದು ಪೌರಾಯುಕ್ತರ ವಿರುದ್ಧ ಹರಿಹಾಯ್ದರು. ಸಂಬಂಧಪಟ್ಟಂತಹ ಅಧಿಕಾರಿಗಳು ತಮ್ಮ ವಾರ್ಡಿಗೆ ಸಂಬಂಧಿಸಿದಂಥ ಕಡತಗಳನ್ನು ಕಳೆಯುತ್ತಿರುವುದು ಹಲವು ಅನುಮಾನಕ್ಕೆ ಕಾರಣವಾಗಿದೆ ಎಂದು ನಗರಸಭಾ ಸದಸ್ಯರು ಹಾಗೂ ಸಾರ್ವಜನಿಕರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಒಂದು ದಿನದಲ್ಲಿ ಆಗುವಂತಹ ಕೆಲಸಕ್ಕೆ 1 ತಿಂಗಳು ಸತಾಯಿಸುತ್ತಿದ್ದು, ತಿಂಗಳಲ್ಲಿ ಆಗುವಂತಹ ಕೆಲಸಕ್ಕೆ ವರ್ಷವಿಡೀ ಅಲೆದಾಡಿಸುತ್ತಾರೆ ಎಂದು ಆಕ್ರೋಶ ಹೊರಹಾಕಿದ ಸಾರ್ವಜನಿಕರು ಹಾಗೂ ನಗರಸಭೆ ಸದಸ್ಯರು ಇದು ನಗರಸಭೆಯಲ್ಲ ಹರಿಹರದ ಜನರ ಪಾಲಿಗೆ ನರಕ ಸಭೆಯಾಗಿ ಪಾರ್ಪಟ್ಟಿದೆ ಎಂದು ಆಕ್ರೋಶ ಹೊರಹಾಕಿದರು. ಹೊಸವು ಹಳೆ ಪ್ರಶ್ನೆ ಅಲ್ಲ. ಏನು ಎಷ್ಟದು ಫೈಲ್ ಮಾಡಿದ್ದಾರೆ ಅವರು ಸಾಕ ಇನ್ನೇ ನಿಮ್ಮ ಕೇಸ್ ಹೇಳ್ತಾರೆ. ಏನ್ರಿ ಇಷ್ಟು ಮುಂದೆ ಒಂದು ಬರ್ತದೆ ಎಷ್ಟು ಗಂಟೆವರೆಗೂ ಬರ್ತದೆ? ಕಾನೂನು ಏನು ಹೇಳ್ತದೆ? ಸರ್ಕಾರದ ಆದೇಶ ಏನು? ನಮ್ಮತ್ರ 5 ಕಾಪಿ ಐತೆ. ಖಾತೆದಲ್ಲ 1 ಗಂಟೆ 2 ಗಂಟೆ ಮಾಡ್ತಾ ಇದ್ರು. ಹೌದಾ? ಅವು ಯಾವ ರಿಜೆಕ್ಟ್ ಮಾಡ್ತಾ ಇಲ್ಲ. ಸ್ವಲ್ಪ ಏನಂದ್ರೆ ರಸ್ತೆಗಳ ಇಲ್ಲ, ಏನ್ ಮಾಡ್ತಾರೆ ಮಧ್ಯದಲ್ಲಿ ತಗೊಂಡ್ಬಿಡ್ತಾರೆ.
ನಾವು ನಿಲ್ಸಿಲ್ಲ ಸರ್. ಮುಂದೆ ಗೊತ್ತೈತೆ ಅಂತ ಕೇಳಿದ್ರೆ ಈಗ ಅಪ್ರೋಚ್ ರಸ್ತೆನೇ ಅಂತ ಒಂದು ಆಸ್ತಿಗೆ ನಾವೇನ್ ಕೊಡ್ಬೇಕು ಹೇಳ್ರಿ ಅಂತ ನಾವು ನಿಂತವ್ ಸರ್. ಈ ರಸ್ತೆ ಇದ್ದು ಕೊಡ್ತೇವೆ ಸರ್ 3 ಗಂಟೆಗೆ. ಕೊಡ್ತೇವೆ ಅಂತ ಹೇಳಿ 3 ಗಂಟೆ ಕೊಡ್ತೀವಿ ರಸ್ತೆ ಇದ್ರೆ 3 ಗಂಟೆ ಸ್ಮಾರ್ಟ್ ಆಕ್ಷನ್ ಫೋನ್ ಮಾಡಿ 5 ಗಂಟೆವರೆಗೂ ಕೊಡ್ತೈತೆ. ನಾನು ಡೇಟಾ ಫಿಕ್ಸ್ ಈಗ ಮಿನಿಸ್ಟರ್ ಫೋನ್ ಹಚ್ತಾನೆ. ಈಗ ಮಿನಿಸ್ಟರ್ ಫೋನ್ ಹಚ್ತಾನೆ. ಅಲ್ಲ ನೀವು ಟೀ ಖಾತೆಗೆ ಎಣ್ಣೆ ಕೊಡ್ತೀವಿ 50 ಗಂಟೆಗೆ ಒಂದು ದಿನ ಕೊಡ್ರಿ. ಎಲ್ಲವೂ ಕೇಳ್ತೀವಿ ಸರ್. ಎಲ್ಲವೂ ಕೇಳ್ತೀವಿ. ಎಣ್ಣೆ ಕಪ್ಪಿ ಕೇಳ್ತೀವಿ. ಕೇಳ್ತೀವಿ ಪ್ರತಿಯೊಂದನ್ನು ನೀವು ಕೇಳಿದಿರಿ. ಇದು ಮಕ್ಕಳಾಟ ಅಲ್ಲ, ಇದು ನಗರಸಭೆ. ಬಟ್ ಆದ್ರೆ ನಿಮ್ಗೆ ಅಡ್ಮಿನಿಸ್ಟ್ರೇಷನ್ ಗೌರವ ಪದ್ಧತಿಲ್ಲ, ನಿಮಗೆ ಕೆಲಸ ಪದ್ಧತಿಲ್ಲ, ನಿಮಗೆ ಕೆಲಸ ಪದ್ಧತಿಲ್ಲ. ನಿಮ್ಗೆ ಡಾಕ್ಯುಮೆಂಟ್ಸ್ ಈಗ ಮಾಹಿತಿ